ಈ ವಿಡಿಯೋದಲ್ಲಿ ಕಾಣಿಸುತ್ತಿರುವ ವ್ಯಕ್ತಿಯ ಹೆಸರು ಸಣ್ಣ ನರಸಪ್ಪ. ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ಚಂಡರಗಿ ಗ್ರಾಮದ ನಿವಾಸಿ. ಕಳೆದ 4 ತಿಂಗಳ ಹಿಂದೆ ಎತ್ತಿನ ಬಂಡಿ ತನ್ನ ತಲೆಯ ಮೇಲೆ ಹೋಗಿರುತ್ತದೆ. ತಕ್ಷಣ ಗ್ರಾಮಸ್ಥರು ಗುರುಮಠಕಲ್ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಬರುತ್ತಾರೆ. ಅಲ್ಲಿನ ವೈದ್ಯರು ರಾಯಚೂರು ಜಿಲ್ಲಾಸ್ಪತ್ರೆಗೆ ತರಲಿಸುತ್ತಾರೆ. ಅಲ್ಲಿಂದ ಬಳ್ಳಾರಿ ಜಿಲ್ಲಾಸ್ಪತ್ರೆಗೆ ಕಳಿಸಿರುತ್ತಾರೆ. 2-3 ದಿನಗಳಾದರೂ ಆ ವ್ಯಕ್ತಿಯ ಯಾವುದೇ ಚಿಕಿತ್ಸೆ ಮಾಡದೇ ಇರುತ್ತಾರೆ. ಆಗ ಆ ರೋಗಿಯ ತಮ್ಮ ನನಗೆ ಕರೆ ಮಾಡಿ ಈ ವಿಷಯ ತಿಳಿಸುತ್ತಾನೆ. ಆಗ ನಾನು ಅಲ್ಲಿನ ಆರೋಗ್ಯ ಮಿತ್ರರಾದ ರಜಕ್ ಅವರಿಗೆ ಕರೆ ಮಾಡಿ ಸುದ್ದಿಯನ್ನು ತಿಳಿಸಿದೆ. ಅವರು ಕೆಲವೊಂದು ವಿಷಯಗಳನ್ನು ತಿಳಿಸಿದರು. ಆದರೂ ಏನೂ ಪ್ರಯೋಜನ ಇಲ್ಲ. ಮತ್ತೆ ಇನ್ನೊಬ್ಬರಾದ ಅನುರಾಧಿಕಾ ಮೇಡಮ್ ಅವರಿಗೆ ಕರೆ ಮಾಡಿ ತಿಳಿಸಿದೆ. ಅವರು ಪರಿಶೀಲನೆ ಮಾಡಿ ಅಲ್ಲಿಂದ ಟ್ರೋಮಾ ಕೇರ್ ಹಾಸ್ಪಿಟಲ್ಗೆ ರೆಫರ್ ಮಾಡಿದರು. ಅಲ್ಲಿನ AM ಆದ ಆರೋಗ್ಯ ಮಿತ್ರರಾದ ಶಿವಕುಮಾರ್ ಅವರಿಗೆ ಕರೆ ಮಾಡಿದೆ. ಅವರು ಅಲ್ಲಿಂದ ಬೆಂಗಳೂರಿಗೆ ವಿಕ್ಟೋರಿಯಾ ಆಸ್ಪತ್ರೆಗೆ ಕಳಿಸಿದರು. ಅಲ್ಲಿನ AM ನಾಗಮ್ಮ ಮತ್ತು ಪಾರ್ವತಿ ಆರೋಗ್ಯ ಮಿತ್ರ ಇವರ ಸಹಾಯದಿಂದ ಚಿಕಿತ್ಸೆ ಪ್ರಾರಂಭವಾಯಿತು. ಈಗ ಆ ರೋಗಿಯು ಆರೋಗ್ಯದಿಂದ ಮನೆಗೆ ತೆರಳಿ ಬಂದಿದ್ದಾನೆ. ಈ ಒಂದು ರೋಗಿಯ ಪ್ರಾಣವನ್ನು ಉಳಿಸಲು 4 ಜಿಲ್ಲೆಗಳ ಪ್ರಯಾಣ, 8 ಆರೋಗ್ಯ ಮಿತ್ರಗಳ ಪ್ರಯತ್ನ. ಈ ವಿಡಿಯೋ ಮಾಡಲು ಪ್ರಮುಖ ಉದ್ದೇಶವೇನೆಂದರೆ, ಬಳ್ಳಾರಿ ಆಸ್ಪತ್ರೆಯಲ್ಲಿ ಈ ರೋಗಿ ಬದುಕುವುದಿಲ್ಲ, ಮನೆಗೆ ಕರೆದುಕೊಂಡು ಹೋಗಿ ಎಂದು ಹೇಳಿದರು. ಈ ಒಂದು ವಿಷಯವನ್ನು ಚಾಲೆಂಜ್ ಆಗಿ ತೆಗೆದುಕೊಂಡು ಇಂದು ಆ ವ್ಯಕ್ತಿ ಬದುಕಲು ನಾವು ಕಾರಣವೆಂದು ಗೌರವದಿಂದ ಹೇಳಿಕೊಳ್ಳಲು ಇಷ್ಟಪಡುತ್ತೇನೆ. ನಿಮ್ಮ ಆತ್ಮೀಯ ಆರೋಗ್ಯ ಮಿತ್ರ ಕಾರ್ತಿಕ್ ಗೌಡ, ಸಮುದಾಯ ಆರೋಗ್ಯ ಕೇಂದ್ರ ವಡಗೇರ. ಥ್ಯಾಂಕ್ ಯು ವಾಚಿಂಗ್ ಫಾರ್ ವಿಡಿಯೋ.